ವೆಲ್ಕಮ್ ಬ್ಯಾಕ್ ಟು ಸಂಜನಾ ಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತನ್ಮೇಲೆ ನೋಡಿರ್ತೀರ ಇದು ಏನು ಬ್ಲಾಗ್ ಅಂತ. ನಾಳೆ ಭೀಮ್ ನವಾಸೆ ಮತ್ತು ನಾನು ಸಾಯಂಕಾಲ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾಳೆ ಮಾಮೂಲಿ ಎಲ್ಲರೂ ಮುತ್ತೈದೆಯರು ಅವರ ಯಜಮಾನ್ರು ಕಾಲಿಗೆ ಪೂಜೆ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಇದು ನಂದು ಬಂದು ಇದು ಸೆಕೆಂಡ್ ಟೈಮ್, ಎರಡನೇ ಸಲ ನಾನು ಪೂಜೆ ಮಾಡ್ತಿರೋದು. ನೋಡೋಣ ನಾಳೆ ಹೇಗಿರುತ್ತೇನೋ ಗೊತ್ತಿಲ್ಲ. ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಪ್ಲೀಸ್ ಮರಿಬೇಡಿ. ಖುಷಾಲಿ ಅಮ್ಮ ಅಮ್ಮ ಅಂತ ಕಿರಿಸ್ತಾವಳೆ, ಟಿ ವಿ ನೋಡ್ತಾವಳೆ. ನೋಡಿ ಏನಮ್ಮ. ಹಾಯ್ ಮಾಡು ಮಗಳೇ, ಹಾಯ್. ಕೊತ್ತಿಮರಿ ಹೆಂಗತ್ತಪ್ಪ, ಮೇಕೆ, ಕಾಗೆ, ಅವನ ಮುಖ ಹಂಗಿದ್ದಪ್ಪ. ಸಿಂಹ ಹೆಂಗಂದು, ಸಿಂಹ ಹಂಗಂತದ. ಪಲ್ಯ ಹೆಂಗಂದಪ್ಪ. ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈನ್ಸ್ ನೋ ಪಪ್ಪ, ಓಪನ್ ಯುವರ್ ಮೌತ್. ಕುಶಾಲಿ ಇವಾಗ ಟಿ ವಿ ನೋಡ್ತಾಳೆ. ಅವಳಿಗೆ ಈ ಕಡೆ ಜ್ಞಾನ ಉಂಟೋಯ್ತು, ಹಾಗೆ ಟಿ ವಿ ಮೇಲೆ ಹೋಯ್ತು ಅವಳಿಗೆ ಜ್ಞಾನ. ಬನ್ನಿ ನಾನು ದೇವ್ರ ಮನೆ ಹೇಗೆ ರೆಡಿ ಮಾಡೀನಿ ಅಂತ ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ನಾಳೆ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಎದ್ದು ಮಾಮೂಲಿ ಹೂವು ಮುಡಿಸ್ಬೇಕು. ಎಲ್ಲ ಮುಗ್ದಿದೆ. ಹೂವು ಮತ್ತು ವೀಳ್ಯದೆಲೆ ಹಾಕಬೇಕು ಕಳಸಕ್ಕೆ. ಹಾಗೆ ಹೊರಗಡೆನೂ ಕೂಡ ಮಾಡಿದ್ದೀನಿ ನಾನು. ತುಳಸಿ ಕಟ್ಟೆ ಬೇರೆ ಇತ್ತು ಗಿಡ, ಅದು ಚೆನ್ನಾಗಿ ಬರಲಿಲ್ಲ ಅಂತ ಮತ್ತೆ ಹೊಸದು ಹಾಕಿದ್ದೀನಿ ಇವತ್ತು. ನೋಡೋಣ ಇದೇನಾಗುತ್ತೆ ಗೊತ್ತಿಲ್ಲ. ನೋಡಿದ್ದು ಹೊರಗಡೆಯಿಂದ ಎಲ್ಲ ಈಗಲೇ ರೆಡಿ ಮಾಡಿದ್ದೀನಿ. ಇನ್ನೇನು ಎಲ್ಲ ಮನೆಯೂ ಕೂಡ ಒರೆಸಿದ್ದೀನಿ. ಖುಷಾನಿ ಅವ್ರ ಚೇರ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಇವಾಗ ನಾನು ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಇನ್ನೊಂದು ಅವರ್ ಬರ್ತಾರೆ. ಬೇಳೆ ಸಾಂಬಾರು ರೆಡಿಯಾಗಿದೆ, ಅದಕ್ಕೆ ಅನ್ನ ರೈಸ್ ಮಾಡಬೇಕು. ಈ ವ್ಲಾಗ್ ಹೀಗೆ ನೋಡ್ತಾ ಇರಿ. ಕ್ಲೀನ್ ಮಾಡಿದೆ ಇವಾಗ ರಾತ್ರಿ. ಪಾತ್ರೆ ಬೆಳಗ್ಗೆ ಮಡಗಿದ್ದೀನಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ಜೋಣಿಸ್ದೆ. ಖುಷಿಯಾಗಿ ಏನು ಮಾಡ್ತಿದ್ದಾಳೆ ಅಂತಂದರೆ, ಅವ್ರ ಅಪ್ಪ ಮಗಳಿಬ್ಬರು ಮೊಬೈಲ್ ನೋಡ್ತಿದ್ದಾರೆ. ಒಂದು 11:30 ಆಗಿದೆ. ಇವಾಗ ನಿದ್ದೆ ಮಾಡಬೇಕು. ಗುಡ್ ನೈಟ್ ಎಲ್ರಿಗೂ. ಈ ಥರ ರೆಡಿ ಆದೆ ನಾನು. ನಾನಿವಾಗ ಸ್ಯಾರಿ ಹಾಕ್ಕೊಂಡಿದ್ದೀನಿ. ದೇವ್ರ ಪೂಜೆ ಮಾಡಬೇಕು. ಹಾಗೆ ನಮ್ಮ ಯಜಮಾನ್ರು ಕಾಲು ಪೂಜೆ ಮಾಡಬೇಕು. ಅವರು ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಯಜಮಾನ್ರು. ಬನ್ನಿ ಪೂಜೆ ಮಾಡೋಣ.
ಪೂಜೆ ಎಲ್ಲ ಮುಗೀತು. ನಮ್ಮ ಹಸ್ಬೆಂಡ್ ಕೂಡ ಬೆಟ್ಟಕ್ಕೆ ಹೋದರು. ನಾವು ಹೋಗ್ಬೇಕಾಗಿತ್ತು, ಕುಶಾನಿಗೆ ಹುಷಾರಿಲ್ಲದ ಕಾರಣ ನಾವು ಹೋಗಲಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಸ್ವೀಟ್ ಬಂದು ಕೇಸರಿಬಾತ್ ಮಾಡಿದೆ. ನಾನು ತಿನ್ಕೊಂಡು ಹೋದರು. ಕುಶಾನಿ ಕೂಡ ಮಲಗಿದ್ದಾಳೆ. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ.